ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ವರ್ಷ ಸ್ಯಾಂಡಲ್ವುಡ್ಗೆ ಅಷ್ಟೇನೂ ಒಳ್ಳೆಯ ವರ್ಷ ಆಗಿರಲಿಲ್ಲ. ಏಕೆಂದರೆ ಬೆರಳೆಣಿಕೆಯ ಸಿನಿಮಾವಷ್ಟೇ ಹಿಟ್ ಆಗಿದೆ. ಈ ವರ್ಷದ ಮೊದಲ ಸೂಪರ್ ಹಿಟ್ ಆದಂತಹ ಸಿನಿಮಾ ಉಪಾಧ್ಯಕ್ಷ. ನಟ ಚಿಕ್ಕಣ್ಣರವರು ಹೀರೋ ಆಗಿ ಅಭಿನಯಿಸಿದಂತಹ ಮೊದಲ ಸಿನಿಮಾ. ಈ ಸಿನಿಮಾ ಅಂದಾಜು 15 ಕೋಟಿ ಗಳಿಸಿ ಸೂಪರ್ ಹಿಟ್ ಆಗಿದೆ. ಎರಡನೆಯ ಚಿತ್ರ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾ. ಸಂತೋಷ್ ಆನಂದರಾಮ್ ಅವರು ನಿರ್ದೇಶನದ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ನಡಿಯಲ್ಲಿ ತಯಾರಾದಂತಹ ಸಿನಿಮಾ. ಈ ಸಿನಿಮಾನು ಕೂಡ ಒಳ್ಳೆಯ ಪ್ರತಿಕ್ರಿಯೆ ಪಡೆದು ಉತ್ತಮ ಕಲೆಕ್ಷನ್ ಕೂಡ ಮಾಡಿದೆ. ಅಂದಾಜು 25 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಇದಾದ ನಂತರ ಯಾವ ಸಿನಿಮಾಗಳು ಕೂಡ ಉತ್ತಮ ಗಳಿಕೆ ಮಾಡಿಲ್ಲ. ಅದಾದ ನಂತರ ಬಂದಂತಹ ಸಿನಿಮಾವೇ ಭೀಮಾ. ಭೀಮಾ ಸಿನಿಮಾ ಈ ವರ್ಷದ ಟಾಪ್ ಗ್ರಾಸರ್ ಸಿನಿಮಾ. ಇಲ್ಲಿವರೆಗೂ ಅತಿ ಹೆಚ್ಚು ಗಳಿಸಿದ ಸಿನಿಮಾ. ಭೀಮಾ ಸಿನಿಮಾ ಒಂದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಬಂದಂತಹ ಸಿನಿಮಾ. ಈ ಸಿನಿಮಾ ಮತ್ತೆ ಸಾಬೀತು ಮಾಡ್ತು ಕಂಟೆಂಟ್ ಈಸ್ ದ ಕಿಂಗ್. ಕಂಟೆಂಟ್ ಚೆನ್ನಾಗಿದ್ದರೆ ಸಿನಿಮಾ ಹಿಟ್ ಆಗುತ್ತೆ ಅಂತ ಮತ್ತೆ ಪ್ರೂವ್ ಮಾಡ್ತು. ಈ ಸಿನಿಮಾನು ಕೂಡ ಒಳ್ಳೆಯ ಪ್ರತಿಕ್ರಿಯೆ ಪಡೆದು ಉತ್ತಮ ಕಲೆಕ್ಷನ್ ಕೂಡ ಮಾಡಿದೆ. ಅಂದಾಜು 35 ಕೋಟಿಗೂ ಅಧಿಕ ಗಳಿಸಿ ಈಗಲೂ ಕೂಡ ಹಲವಾರು ಥಿಯೇಟರ್ಗಳಲ್ಲಿ ರನ್ ಆಗ್ತಿದೆ. ಇಲ್ಲಿವರೆಗೂ ಈ ವರ್ಷದಲ್ಲಿ ಅತಿ ಹೆಚ್ಚು ಗಳಿಸಿದ ಸಿನಿಮಾ ಯಾವುದಪ್ಪ ಅಂದರೆ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ. ನಾಲ್ಕನೆಯ ಚಿತ್ರ ಕೃಷ್ಣಂ ಪ್ರಣಯಂ ಸಖಿ. ಈ ಸಿನಿಮಾ ಭೀಮಾ ಸಿನಿಮಾ ರಿಲೀಸ್ ಆಗಿ 2 ವಾರದ ನಂತರ ರಿಲೀಸ್ ಆದಂತಹ ಸಿನಿಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಅಭಿನಯದ ಚಿತ್ರ. ಒಂದೊಳ್ಳೆ ಕೌಟುಂಬಿಕ ಚಿತ್ರ. ಉತ್ತಮ ಪ್ರತಿಕ್ರಿಯೆ ಪಡೆದು ಉತ್ತಮ ಕಲೆಕ್ಷನ್ ಕೂಡ ಮಾಡಿದೆ. ಅಂದಾಜು ಸುಮಾರು 26 ಕೋಟಿಗೂ ಅಧಿಕ ಗಳಿಸಿದೆ. ಈ ವರ್ಷದ ಟಾಪ್ ಸೆಕೆಂಡಲ್ಲಿ ಬರುತ್ತೆ ಈ ಸಿನಿಮಾ. ಟಾಪ್ ಫಸ್ಟಲ್ಲಿ ಭೀಮಾ ಬಂದರೆ ಟಾಪ್ ಸೆಕೆಂಡಲ್ಲಿ ಕೃಷ್ಣಂ ಪ್ರಣಯಂ ಸಖಿ ಬರುತ್ತೆ. ಇನ್ನು 5ನೇ ಸಿನಿಮಾ ಲಾಫಿಂಗ್ ಬುದ್ಧ. ಈ ಸಿನಿಮಾ ನಿರೀಕ್ಷೆಗೆ ಕಾರಣ ಶೆಟ್ಟರ ಸಿನಿಮಾ. ರಿಷಬ್ ಶೆಟ್ಟಿ ನಿರ್ಮಾಣದ ಪ್ರಮೋದ್ ಶೆಟ್ಟಿ ಅಭಿನಯದ ಚಿತ್ರ. ಇದೊಂದು ಉತ್ತಮ ಪ್ರತಿಕ್ರಿಯೆ ಪಡೆದು ಉತ್ತಮ ಕಲೆಕ್ಷನ್ ಕೂಡ ಮಾಡಿದೆ. ಈಗಲೂ ಕೂಡ ಉತ್ತಮ ಪ್ರದರ್ಶನ ಕಾಣ್ತಿದೆ. ಅಂದಾಜು ಈ ಸಿನಿಮಾ 10 ಕೋಟಿಗೂ ಅಧಿಕ ಗಳಿಸಿದೆ. ಇನ್ನು 5ನೇ ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲಿ. ಈ ಸಿನಿಮಾ ಮೇಲೆ ನಿರೀಕ್ಷೆಗೆ ಕಾರಣ ರಕ್ಷಿತ್ ಶೆಟ್ಟಿಯವರ ಬ್ಯಾನರ್ನಡಿಯಲ್ಲಿ ತಯಾರಾಗಿರುವಂತಹ ಸಿನಿಮಾ ಹಾಗೂ ಕಿರುತೆರೆಯ ನಟಿ ಹಾಗೂ ನಿರೂಪಕಿ ಅಂಕಿತಾ ರವರು ಅಭಿನಯಿಸಿರುವಂತಹ ಚಿತ್ರ. ಈ ಸಿನಿಮಾನು ಕೂಡ ಉತ್ತಮ ಪ್ರತಿಕ್ರಿಯೆ ಪಡೆದು ಒಳ್ಳೆಯ ಕಲೆಕ್ಷನ್ ಕೂಡ ಮಾಡಿದೆ. ಇದುವರೆಗೂ ಸುಮಾರು 5 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಈ ವಾರ ತಾನೇ ರಿಲೀಸ್ ಆದಂತಹ ರಾಣಿ ಸಿನಿಮಾ ಕೂಡ ಉತ್ತಮ ಪ್ರದರ್ಶನವನ್ನು ಕಾಣ್ತಿದೆ. ಕಿರುತೆರೆಯ ನಟ ಕಿರಣ್ ರಾಜ್ ರವರು ಅಭಿನಯಿಸಿರುವಂತಹ ರಾಣಿ ಸಿನಿಮಾ ಉತ್ತಮ ಪ್ರತಿಕ್ರಿಯೆ ಪಡೆದು ಮುನ್ನುಗ್ತಿದೆ. ಈ ಸಿನಿಮಾನು ಕೂಡ ಉತ್ತಮ ಕಲೆಕ್ಷನ್ ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.